ಅವ ಇವತ್ ಯಾಕೋ ನಿನ್ ಮಡ್ಡಲ್ ಮಲ್ಕೋಬೇಕು ಅನ್ಸ್ತದೆ. ನಂಗ್ ದುಃಖ ಸಂತೋಷ ಆದ್ರೂ ಅಪ್ಪ ಏನ್ ಮಡ್ಲಾಗ್ ಮಲ್ಕೊಂಡಿದ್ರೆ ನಂಗೆಲ್ಲ ಸರಿ ಹೋಗ್ಬಿಟ್ಟಿರೋದು. ನಿನ್ನ ದೂರ ಮಾಡ್ಕೊಂಡು ಅವನೇನ್ ನೆಮ್ಮದಿ ಆಗವನೇ ಅಂತ ಅನ್ಕೊಂಡಿದೀಯಾ? ಖಂಡಿತ ಇಲ್ಲ ಕಣ್ಲಾ. ನೋಡು, ಪಿರುತಿ ಎಲ್ಲಿ ಹೆಚ್ಚಾಗಿರ್ತದೋ ಅಲ್ಲಿ ಕೋಪನೂ ಹೆಚ್ಚಾಗಿರ್ತದೆ ಕಣ್ಲಾ. ಪಿರುತಿ ಮುಂದೆ ಕೋಪ ಬಹಳ ದಿನ ಇರಕ್ಕಿಲ್ಲ. ನೀನ್ ಸುಮ್ನಿರು. ಅಲ್ಲಿ ಗಂಟ ನಾನು ಹೆಂಗಿರ್ಲಿ ಅಮ್ಮಮ್ಮ? ಒಂದೇ ಒಂದ್ಕಿತ ನೀನಾದ್ರೂ ನನಗ್ ಸಂಸ್ಬಿಡು ಅಂತ ಹೇಳು ಅಮ್ಮಮ್ಮ. ನನ್ ಯಾವ್ರಿಗೆ ಮೋಸ ಮಾಡ್ದವಳು ಇವಳೆ ಅಂತ ಗೊತ್ತಿದ್ರೆ ನನ್ ದಿಟ್ಟು ಮಗ್ಳು ಅವಳ ಪಿರುತಿ ಮಾಡ್ತಿರ್ಲಿಲ್ಲ ಅಮ್ಮಮ್ಮ. ಈ ಪ್ರಪಂಚದಲ್ಲಿ ನಂಗೆ ಅಪ್ಪಯ್ಯಂಕಿನ್ನ ದೊಡ್ಡದಿನ್ ಯಾವ್ದು ಇಲ್ಲ ಅಮ್ಮಮ್ಮ. ಪ್ರಾಣಕ್ಕಿಂತಲೂ ಅವರೇ ನಂಗೆ ಹೆಚ್ಚು. ಅದು ನಂಗೂ ಗೊತ್ತು ಕಣಪ್ಪ. ಆದ್ರೆ ಏನ್ ಮಾಡೋದು? ಈಗ ಅವನ ಕೋಪ ನಿನ್ನ ಪಿರುತಿಗೆ ಗ್ರಹಣ ಇಡಿಸ್ಬಿಟ್ಟದೆ. ಭದ್ರ, ನೀನ್ ಯಾರು ಹೇಳು? ನನ್ನ ಮೊಮ್ಮಗ. ನೋಡು, ನೀನ್ ಹಿಂಗೆ ಕಣ್ಣೀರ್ ಹಾಕ್ಬಾರ್ದು. ಒರೆಸ್ಕೊಳ್ಳ ಕಣ್ಣೀರ್ನ. ಅಮ್ಮಮ್ಮ ಅಮ್ಮಮ್ಮ, ಅಪ್ಪಯ್ಯ ನನ್ ಕುಟೆ ಮಾತಾಡ್ತಾರಲ್ವೇ, ನನ್ನನ್ನ ಮಗ ಅಂತ ಒಪ್ಕೋತಾರಲ್ವೇ? ಹೇಳಮ್ಮಮ್ಮ, ಆ ನನ್ನನ್ನ ವಿರುತಿಯಿಂದ ಒಂದ್ಕಿತ ಮಗ ಅಂತ ಕರೆದ್ರೆ ಸಾಕು ಅಮ್ಮ. ಅಲ್ರಮ್ಮ, ಸಂಘದಲ್ಲಿ 10 ಜನ ಇರೋದು, ಬರೀ 5 ಜನ ಬಂದಿರಲ್ಲ. ಸರ್, ನೀವು ಗುರ್ತಿನ ಚೀಟಿ ಸಾಕು ಅಂದ್ರಲ್ಲ, ಅದಕ್ಕೆ ನಾವು 5 ಜನ ಬಂದ್ವು. ನೋಡ್ರಮ್ಮ, ಮೊದಲನೇ ಕಿತ ಸಾಲ ತಗೊಳ್ಳುವಾಗ ಎಲ್ಲ ಖುದ್ದಾಗಿ ಬಂದು ಸೈನ್ ಮಾಡಬೇಕು. ಆಮ್ಯಾಕಿಂದ ಯಾರು ಒಬ್ರು ಬಂದು ದುಡ್ಡು ಕಲೆಕ್ಟ್ ಮಾಡಿದ್ರೆ ನಡೀತದೆ. ಸರಿ, ಈಗ ನೀವು ಸೈನ್ ಮಾಡ್ಬಿಟ್ಟು ಹೋಗಿ 10 ತಾರೀಕು ಅವ್ರನ್ನೂ ಕಳಿಸಿ. ಸೈನ್ ಮಾಡಿದ್ಮೇಲೆ ನಾನು ದುಡ್ಡು ಕೊಟ್ಟು ಕಳಿಸ್ತೀನಿ. ಸರಿ ಕಣಣ್ಣ, ಹಂಗೆ ಮಾಡ್ತೀವಿ. ಸರಿ, ಇಲ್ಲಿ ಸೈನ್ ಮಾಡಿ. ಸೈನ್ ಮಾಡಕ್ ಬರಲ್ಲ ಸಾ, ಎಲ್ಲ ಎಬ್ಬೆಟ್ಟು. ಸೈನ್ ಮಾಡಕ್ ಬರಲ್ವಾ? ಬರಲ್ಲ. ಸರಿ, ಎಬ್ಬೆಟ್ಟು ಒತ್ತಿ. ತಗೊಳ್ಳಿ, ಮಿಕ್ದವ್ರನ್ನ ನಾಳೆ ಕಳಿಸಿ. ಚಿಕ್ಕವ್ರೆ, ಏನ್ ಲೆಕ್ಕಾಚಾರ? ಯಾವ್ದೋ ಹೊಸ ಸಂಘ ಅನ್ನಿಸ್ತದೆ. ಹಂಗೌಡ್ರೆ, 8 ಜನ ಅವ್ರೆ, 8 ಸಾಲ ಕೊಡ್ತಾ ಇದೀಯಾ? 10 ಜನ ಅವ್ರೆ, ತಲೆಗೆ 10,000 1 ಲಕ್ಷ ಚಿಕ್ಕವ್ರೆ. ಸರಿ, ಆ ಸಂಘದೊಳಕ್ ಇನ್ನೊಂದು 20 ಜನ ಹೆಂಗಸ್ರ ಹೆಸರು ಬರ್ಕೊಂಡು ಒಟ್ಟು 3 ಲಕ್ಷ ಸಾಲ ಕೊಟ್ಟಿದೀನಿ ಅಂತ ಬರ್ಕ. ಯೋ, ಇದ್ಯಾಕ್ ಹಿಂಗ್ ಗಾಬರಿ ಬೀಳ್ತಾ ಇದ್ಯಾ? ಇದೇ ನಿಂಗ್ ಹೊಸ್ದೆ? ಅಲ್ಲ ಚಿಕ್ಕವ್ರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಯೋ, ಹೆಚ್ಚು ಕಮ್ಮಿ ಆಗಕ್ಕೆ ಲೆಕ್ಕ ನೋಡೋನ್ ನಾನೇ. ನಿಂಗೇನು ತೊಂದರೆ ಆಗಕ್ಕಿಲ್ಲ. ನಿಂಗೇನು ಸರಿಯಾದ ಟೈಮಿಗೆ ಬಡ್ಡಿ ಬರ್ಬೇಕು ತಾನೆ? ಬರ್ತತೆ, ಬರ್ಕೊಂಡು 2 ಲಕ್ಷ ಕೊಡಿಲಿ. ಈಗ ಇದು ಯಾರ ಹೆಸರಿ ಬರೀಲಿ ಗೌಡ್ರೆ? ಯೋ, ಅದ್ನು ನಾನೇ ಹೇಳ್ಬೇಕೆ? ಸರಿ, ಬರ್ಕ. ನೋಡು, ಜಾಸ್ತಿ ಚಿಂತೆ ಮಾಡ್ಬೇಡ. ಈಗ ಈ ಅಟ್ಟಿಗೆ ವಾರಸ್ದಾರ ನಾನೇಯ. ಏನೇ ಕೇಳದಿದ್ರು ನಾನೇಯ ಕೇಳ್ಬೇಕು, ಗೊತ್ತಾ? ಎಂತ ಮನೇಲಿ ಎಂತ ಮಗ ಊಟ
ದ್ಯಾವ್ರೆ, ಯಾಕೆ ಹಿಂಗ್ ಮಾಡ್ಬಿಟ್ಟೆ? ಸರಿ ಹೋಯ್ತು, ನಮ್ ಗೌಡ್ರು ಮಾವಯ್ಯ ಒಂದಾದ್ರು ಅನ್ನೋಷ್ಟ್ರಲ್ಲಿ ಇನ್ನೊಂದ್ ದೊಡ್ಡ ಸಮಸ್ಯೆನೆ ತಂದ್ಬಿಟ್ಟಲ್ಲ. ಇವ್ರೆಲ್ಲ ಸೇರ್ಕೊಂಡು ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದ್ರು. ಅವ್ರ ಸ್ವಾರ್ಥಕ್ಕೋಸ್ಕರ 2 ಜೀವಗಳ ಜೊತೆ ಆಟ ಆಡ್ತವ್ರೆ. ನಾನು ಈಗ ಏನ್ ಮಾಡ್ಲಿ? ವಿದ್ಯಕ್ಕ, ಇಲ್ಲಿ ನೋಡಿದ್ರೆ ನೀನ್ ಕೊರಗ್ತಾ ಕುಂತಿ, ಅಲ್ಲಿ ಚಿಕ್ಕಗೌಡ್ರು ಸ್ಯಾನೆ ನೊಂದ್ಕೊಂಡವ್ರೆ. ಹಿಂಗಾದ್ರೆ ಹೆಂಗೆ ಅಕ್ಕ? ಅವ್ರ ಹಂಗವ್ರೆ ಅಂದ್ರೆ ಅದ್ರ ಅರ್ಥ ಅವ್ರ ಮನ್ಸಿಗೆ ಸಾನೆ ನೋವಾಗದೆ ಅಂತ. ಗೌಡ್ರಿಗೆಲ್ಲವ್ರೆ ಈಟೊತ್ತು ಅಟ್ಟಿ ಒಳಕ್ಕೆ ಕುಂತಿದ್ರು, ಆದ್ರೆ ಇದ್ದಕ್ಕಿದ್ದಂಗೆ ಅಟ್ಟಿ ಒಳಗೆ ಇರಕ್ ಆಯ್ತಾ ಇಲ್ಲ ಅಂತ ಹೇಳಿ ಕ್ವಾಟ್ಲೆಣ್ಣನ್ ಕರ್ಕೊಂಡು ಎಲ್ಲೋ ಹೊರಗೋದ್ರು. ಅದ್ ಯಾಕೆ ಹೋದ್ರು, ಎಲ್ಲಿಗೆ ಹೋದ್ರು ಒಂದು ಗೊತ್ತಿಲ್ಲ ಅಕ್ಕ. 4 ಗೋಡೆ ಮಧ್ಯೆ ಕುಂತಿದ್ರೆ ಅವ್ರಿಗೂ ನೋವು ಹೆಚ್ಚಾಯ್ತದೆ, ಅವ್ರ ಮನ್ಸಿನ ನೆಮ್ಮದಿನೂ ಹಾಳಾಯ್ತದೆ. ಅದ್ರ ಬದಲು ಹೊಸಿವತ್ತಿ ಈಚೆ ಸುತ್ತಾಡ್ಕೊಂಬಂದ್ರೆ ಅವ್ರ ಮನ್ಸಿಗೂ ನೆಮ್ಮದಿ ಸಿಗ್ತದೆ ಬಿಡು. ಹಂಗ್ ಸಮಾಧಾನ ಆದ್ರೇನೋ ಒಳ್ಳೇದೇ, ಆದ್ರೆ ಇತ್ತೀಚೆಗೆ ಅವ್ರ ಮನಸ್ಥಿತಿನೇ ಸರಿ ಇಲ್ಲ. ಸ್ಯಾನೆ ಜಾಸ್ತಿ ಕುಡಿತ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ಅದ್ಕೆ ಹೆದರಿಕೆ ಆಯ್ತಾತೆ ವಿದ್ಯಕ್ಕ. ಹೆಂಗೋ ಕ್ವಾಟ್ಲೆ ಅಣ್ಣಯ್ಯ ಜೊತೆಲವ್ರೆ ತಾನೆ, ಭಯ ಪಡೋದ್ ಬೇಡ. ಅವ್ರ ನೆಮ್ಮದಿ ಸಿಗೋ ಜಾಗದಲ್ಲಿ ಹೊಸಿವತ್ತು ಇದ್ ಬರ್ಲಿ ಬಿಡು. ಅಂತ ದಟ್ಟ ಜನ ಹುಡುಕಿದ್ರು ಸಿಕ್ಕಕ್ಕಿಲ್ಲ. ಯಾಕತ್ ಹೆಂಗೆ ಹೇಳ್ತಿದ್ದಿ? 8 ವರ್ಷ ಆದ್ರೂ ನಾವ್ ಏನಾದ್ರೂ ವ್ಯಾಪಾರ ಮಾಡ್ಬೇಕು ಅಂತ ಯೋಚನೆನೇ ಮಾಡಿಲ್ಲ. ಆದ್ರೆ ಆ 3 ಅಡಿಯವ್ರ ಮನೆಯವ್ರು ನೋಡಿ, ಮದ್ವೆ ತಿಂಗಳಿಗೆಯ ಭದ್ರನ್ ತಲೆ ಸೌರಿ ಅವಂತ ದುಡ್ಡು ಸಂದ ಕಿತ್ಕೊಂಡು ಹೋಟ್ಲು ಮಾಡ್ಕೊಂಡವ್ರೆ. ಅದೇನೋ ಹೇಳ್ತಾರಲ್ಲ, ಕೋಳಿ ಊಟದಲ್ಲಿ ಮದ್ದಾಕಿ ತಲೆ ಸೌರಿ ಅವ್ರು ಹೇಳ್ದಂಗ್ ಕೇಳಂಗ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಹಂಗ್ ಮಾಡ್ಕೊಂಡಿರ್ಬೇಕು ಇವ್ರು. ಅಲ್ಲ ಕಣದ್ಕೆ, ಈ ಊಟದ ಗಾಡಿ ಮಾಡಕ್ಕೆ ಲಕ್ಷಾಂತರ ರೂಪಾಯಿ ಬೇಕು ತಾನೆ. ಖರ್ಚು ನಮ್ದು, ಲಾಭ ಮಾಡ್ಕೊಂಡು ಮೈ ತುಂಬಾ ಚಿನ್ನ ಹಾಕೊಂಡ್ ಮೆರಿತಿರೋನು ಆ ಚೆಲ್ವ. ಒಟ್ನಲ್ಲಿ ಹೆಸರು ನಂಗೆ ಚಿನ್ನ ಹಾಕೊಂಡ್ ಮೆರಿತಾವ್. ಆ ಚೆಲುವ ಒಡವೆ ಮಾಡ್ಸ್ಕೊಂಡಿರೋದ್ ಮಾತ್ರ ಅಲ್ಲ, ಆ ರತ್ನನುವೆ ಊರ್ ಕಡೆ ಸೈಟ್ ತಗೊಂಡವಳಂತೆ. ಅಯ್ಯೋ ಬಾ, ಯಾರ್ ಏನ್ ತಕೊಂಡ್ರೆ ನಮ್ಗೇನ್ ಬಂತು? ಇಷ್ಟೆಲ್ಲ ಕಷ್ಟಪಟ್ಟು ಅವಳು ಗುಟ್ನ ರಟ್ ಮಾಡ್ದು, ಇದ್ರಿಂದ ಏನ್ ಸಿಕ್ತೇಳ ನಮ್ಗೆ? ಹೌದು ಅತ್ತೆ, ಮಾವ ಭದ್ರ ಮಾಮನ್ ಜೊತೆ ಮಾತ್ ಬಿಟ್ರೆ ಹೊರತು ಆ ಹೋಟ್ಲು ಮಾತ್ರ ಹಂಗೆ ನಡೀತಾ ಇದೆ. ಅವ್ರ ದುಡ್ಡನ್ನ ಮಾಡ್ಕೋತಾನೆ ಅವ್ರೆ. ಇನ್ನೇನ್ ಮಾಡಕ್ಕಾಯ್ತದ ವಿನಂತಿ? ನನ್ನ ಕೈಯಲ್ಲಿ ಏಟಾಯ್ತದೋ ಆಟ ಮಾಡಿದ್ದೀನಿ ಅಷ್ಟೇ. ಒಂದ್ ವೇಳೆ ನನಗ್ ರೌಡಿನೋ ಅಥವಾ ಜೈಲ್ಗೆ ಹೋಗಿರೋನ್ ಯಾರಾದ್ರೂ ಗೊತ್ತಿದ್ದಿದ್ರೆ ಅದ ಕಥೆಯನ್ನೇ ಬೇರೆ ಮಾಡ್ತಿದ್ದೆ. ಈಗ್ಲೇ ಆ ವಿದ್ಯುನ್ನ ಹಿಡಿಯಕ್ ಆಗ್ತಿಲ್ಲ, ಇನ್ನೇನಾರ ಅವ್ರಪ್ಪ ಶ್ರೀಮಂತ ಆಗ್ಬಿಟ್ರೆ ಆಟೆ ನಮ್ ಕತೆ. ಅತ್ತೆ, ಈ ಹೋಟ್ಲುಗೆ ಒಂದ್ ಗತಿ ಕಾಣಿಸೋರು ನಿಮ್ಗೆ ಯಾರ ಗೊತ್ತೇ? ಏನ್ ಸಾವಿತ್ರಿ, ನಿನ್ ಗಂಡನ ಅಣ್ಣನೋ ತಮ್ಮನೋ ಜೈಲ್ಗೆ ಹೋಗ್ಬಿಟ್ಟು ಬಂದವನೇ ರೌಡಿ ಅಂತ ಕೇಳಿದ್ದೆ. ಏನವ ವಿನಂತಿ, ನಿನ್ಗೇನಾದ್ರೂ ಅವ್ನ್ ಫೋನ್ ಮಾಡನೆ? ಅಯ್ಯೋ ಅತ್ತೆ, ಯಾವಾಗ್ಲೂ ಒಂದೊಂದ್ ಗೀತ ಮಾತಾಡ್ತಿದ್ದೆ ಅಟ್ಟೆಯ. ವಿನಂತಿ, ಅವ್ನ್ ಫೋನ್ ನಂಬರ್ ಇದ್ರೆ ಈಗ್ಲೇ ಫೋನ್ ಮಾಡಿ ಅವ್ನ ಕಡೆಯವ್ರು ಯಾರನ್ನಾರ ಕಳ್ಸಿ ಆ ಹೋಟ್ಲನ್ನ ಈಗ್ಲೇ ಒಡೆದ್ ಬಿಸಾಕ ಕೇಳು. ಹಂಗೆ ಆ ಚಲ್ವಾ ಮತ್ತೆ ಅವ್ನ ಹೆಂಡ್ರು ಅವ್ರಿಬ್ರು ಕೈ ಕಾಲ ಮುರ್ಸಾಕ. ಸರಿಯವ, ಈಗ್ಲೇ ಮಾಡ್ತೀನಿ.
ದುಃಖ ಆದ್ರೆ ಅತ್ತೆ ಫೋಟೋ ಮುಂದ್ಗಡೆ ನಿಂತ್ಕೊಂಡು ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡು ಸಮಾಧಾನ ಮಾಡ್ಕೊತಾ ಇದ್ದ. ಯಾವತ್ತೂ ಇಲ್ದೆ ಇವತ್ತು ಅತ್ತೆ ಸಮಾಧಿ ಮುಂದೆ ಬಂದವನಿ ಅಂದ್ರೆ ಮನ್ಸಿಗೆ ಎಷ್ಟು ನೋವಾಗಿ. ಅವ ಇವತ್ ಯಾಕೋ ನಿನ್ ಮಡ್ಡಲ್ ಮಲ್ಕೋಬೇಕು ಅನ್ಸ್ತದೆ. ನಂಗ್ ದುಃಖ ಸಂತೋಷ ಆದ್ರುವೆ ಅಪ್ಪ ಏನ್ ಮಡ್ಲಾಗ್ ಮಲ್ಕೊಂಡಿದ್ರೆ ನಂಗೆಲ್ಲ ಸರಿ ಹೋಗ್ಬಿಟ್ಟಿರೋದು. ಅವ ಏನೇ ಆದ್ರುವೆ ಒಂದೇ ಒಂದ್ ಕಿತ ಮಗ ಭದ್ರ ಅಂದ್ರೆ ಸಾಕು. ನೋವಾದ್ರುವೆ ಮರ್ತೋಯ್ತಿತ್ತು. ಆದ್ರೆ ಅಪ್ಪ ಏನನ್ ಕೂಟೆ ಮಾತೇ ಆಡ್ತಿಲ್ಲ ಕಣವ. ಇದನ್ನ ನಾನು ಹೆಂಗವ ಸಹಿಸ್ಕೊಳ್ಳಿ? ಅವ್ರ ಮನ್ಸಿಗೆ ನೋವಾಗಂಗೆ ನಾನು ತಪ್ಪು ಮಾಡಿವ್ನೆ. ನಂಗುಂತು ಆ ತಪ್ಪಿಗೆ ಅಪ್ಪಯ್ಯ ಏನೇ ಶಿಕ್ಷೆ ಕೊಟ್ಟಿದ್ರು ಸಂತೋಷವಾಗಿ ಅನ್ಭವಿಸ್ತಾ ಇದ್ದೆ. ಆದ್ರೆ ಅವ್ರ ಹಿಂಗ್ ಮಾಡ್ತಾ ಇರೋದೇ ನನ್ನಿಂದ. ಅದಕ್ಕೆ ನೀನಿರೋ ಜಾಗದಲ್ಲೇ ಹೊಸಿ ಮಲ್ಕತೀನಿ ಕಣವ. ದೇವ್ರೆ, ಯಾಕೆ ಹಿಂಗ್ ಪರೀಕ್ಷೆ ಮಾಡ್ತಾ ಇದ್ಯಾ? ನನ್ನಿಂದ ಇವನ್ ಸಂಕಟ ನೋಡಕ್ ಆಯ್ತಾ ಇಲ್ಲ. ಹೆಂಗಾರ ಮಾಡಿ ಮಾವ